ಜಾನಕಿಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿರುತ್ತಾ ಇದ್ದರು. ಅವರು ಮಾವಿನ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ರು. ಅವರ ಮನೆಯ ಹಿತ್ತಲಿನಲ್ಲಿ ಒಂದು ದೊಡ್ಡ ಮಾವಿನ ಮರವಿದ್ದಿತ್ತು. ಅವರಿಬ್ಬರು ಆ ಮರದ ಕಾಯಿಗಳನ್ನು ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ರು. ಆದರೆ ಆ ಮರಕ್ಕೆ ಒಂದು ಕೋರಿಕೆ ಇರ್ತಾ ಇತ್ತು. ಆ ಕೋರಿಕೆ ಏನೆಂದರೆ, ಪ್ರತಿದಿನವೂ ಆ ಮರದ ಮುಂದೆ ಶಾರದಾ ಆಗಲಿ ಪ್ರಸಾದ್ ಆಗಲಿ ಯಾರೋ ಒಬ್ಬರು ಹಾಡು ಹೇಳಬೇಕು. ಯಾವ ದಿನವಾದರೂ ಹಾಡು ಹಾಡುವುದಿಲ್ಲವೋ ಆ ದಿನ ಆ ಮರ ಮಾವಿನ ಹಣ್ಣನ್ನು ಕೊಡ್ತಾ ಇರ್ಲಿಲ್ಲ. ಹಾಡು ಹಾಡಿದರೆ ಆ ದಿನ 10 ಕಿಲೋಲ ಮಾವಿನ ಹಣ್ಣು ಕೊಡ್ತಾ ಇತ್ತು. ಆ ಮಾವಿನ ಹಣ್ಣು ಎಷ್ಟು ರುಚಿಯಾಗಿರ್ತಾ ಇತ್ತು ಅಂದ್ರೆ ತಂದ ಅರ್ಧ ಗಂಟೆಯಲ್ಲಿಯೇ ಮಾರಾಟವಾಗ್ತಾ ಇತ್ತು. ಶಾರದಾ ಪ್ರಸಾದರ ಹತ್ರ ಮಾವಿನಕಾಯಿಗಳು ಜನ ಲೈನಲ್ಲಿ ನಿಂತ್ಕೊಂಡು ಕೊಂಡ್ಕೋತಾ ಇದ್ರು. ಅಲ್ಲಿ ಮಾವಿನ ಹಣ್ಣು ಸಿಕ್ಕುವುದೇ ಬಹಳ ಅದೃಷ್ಟ ಎಂದು ಜನ ಅಂದ್ಕೋತಾ ಇದ್ರು. ಮಾರ್ಕೆಟ್ ನಲ್ಲಿ ಎಲ್ಲರೂ ಕಿಲೋಗೆ 50 ರೂಪಾಯಿಗೆ ಮಾರಿದರೆ ಶಾರದಾ ಪ್ರಸಾದರು 1 ಕೆಜಿ ಮಾವಿನ ಹಣ್ಣಿಗೆ 500 ರೂಪಾಯಿಗೆ ಮಾರ್ತಾ ಇದ್ರು. ಶಾರದಾ ಪ್ರಸಾದರ ವ್ಯಾಪಾರವನ್ನು ನೋಡಿ ಮಾರ್ಕೆಟ್ ಅಲ್ಲಿ ಎಲ್ಲರೂ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಪ್ರತಿ ದಿನದ ಹಾಗೆ ಆ ದಿನವೂ ಶಾರದಾ ಮರದ ಹತ್ತಿರಕ್ಕೆ ಬಂದು ಒಳ್ಳೆಯ ಹಾಡು ಹೇಳಲಿಕ್ಕೆ ಶುರು ಮಾಡುತ್ತಾಳೆ. ಆದ್ರೆ ಆ ದಿನ ಆಕೆ ಗಂಟಲು ಚೆನ್ನಾಗಿರ್ಲಿಲ್ಲ. ಅದರಿಂದ ಆ ಮರ ಆ ದಿನ ಮಾವಿನ ಹಣ್ಣು ಕೊಡಲಿಲ್ಲ. ಮಾರ್ಕೆಟ್ ನಲ್ಲಿ ಜನ ಮಾವಿನ ಹಣ್ಣನ್ನು ಕೊಳ್ಳಲಿಕ್ಕೆ ಬಂದ್ರು ಹೊರತು ಶಾರದಾ ಪ್ರಸಾದರೇ ಬರಲಿಲ್ಲ. ನಂತರದ ದಿನ ಕೂಡ ಶಾರದಾ ಮರದ ಹತ್ರಕ್ಕೆ ಹೋಗ್ತಾಳೆ. 2 ದಿನದಿಂದ ಅವಳ ಗಂಟಲು ಚೆನ್ನಾಗಿ ಇಲ್ಲದಿದ್ದರಿಂದ ಆಕೆ ಸರಿಯಾಗಿ ಹಾಡು ಹಾಡಲಾರದೆ ಹೋಗುತ್ತಾಳೆ. ಒಂದು ದಿನ ಆಕೆ ಮಾವಿನ ಮರದ ಹತ್ತಿರ ಹೋಗಿ ಹಾಡು ಹಾಡಬೇಕು ಎಂದು ಪ್ರಯತ್ನಿಸುತ್ತಾಳೆ. ಮಲ್ನಾಡಿನ ಮೂಲೆನಾಗೆ ಇತ್ತೊಂದು ಸೋಮ್ನ ಹಳ್ಳಿ, ಆ ಹಳ್ಳಿ ಎಲ್ಲ ಜನರು ಲೋಕನೇ ಗೊತ್ತಿಲ್ದೋರು. ಅವರಲ್ಲಿ ಮುದುಕಿ ಒಬ್ಳು ಡೌಲಿಂದ ಮೆರಿತಿದ್ಲು. ಅವಳಂತೂ ಭೋಘಾಟಿ ಜಂಬಘಾಟಿ. ಮಲ್ನಾಡಿನ ಮೂಲೆನಾಗೆ. ಆಗ ಶಾರದಾ ಎಷ್ಟೋ ದುಃಖ ಪಡುತ್ತಾ ಮಾವಿನ ಮರವನ್ನು ಹೀಗೆ ಬೇಡಿಕೊಳ್ಳುತ್ತಾಳೆ. ಓ ಮಾವಿನ ಮರ, ನನಗೆ ವಯಸ್ಸು ಹೆಚ್ಚಾಗಿ ಹೋಗ್ತಾ ಇದೆ. ನಾನು ಸರಿಯಾಗಿ ಹಾಡು ಹಾಡಲಾರ್ದೆ ಹೋಗ್ತಾ ಇದ್ದೀನಿ. ನನ್ ಗಂಟ್ಲು ಕೂಡ ಸರಿಯಾಗಿಲ್ಲ. ಆದ್ರೆ ನಮ್ ಕುಟುಂಬವೆಲ್ಲ ನಿನ್ ಮೇಲೆ ಆಧಾರ ಪಟ್ಟಿದೀವಿ. 3 ತಿಂಗಳಲ್ಲಿ 1-2 ಸಲ ಹಣ್ಣು ಕೊಡ್ತಾ ಇದ್ರೆ ನಾವ್ ಹೇಗೆ ಬದುಕ್ತಿವಿ? ನೀನು ನಮ್ಮ ಮೇಲೆ ಸ್ವಲ್ಪ ದಯ ತೋರಿಸು. ದಿನಕ್ಕೂ 10 ಕೆಜಿಗಿಂತ ಜಾಸ್ತಿ ಹಣ್ಣು ಕೊಡ್ತಾ ಇಲ್ಲ. ನೀನು ಕೊಡುವ ಹಣ್ಣು ಚೆನ್ನಾಗಿರುತ್ತೆ, ಅದಕ್ಕೆ ಅದನ್ನ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ತಾ ಇದೀವಿ. ಮಾರ್ಕೆಟ್ ನಲ್ಲಿ ಎಲ್ಲರ ಕಣ್ಣು ನಿನ್ನ ಹಣ್ಣಿನ ಮೇಲೆ. ನಿನ್ನ ಹಣ್ಣನ್ನ ಮಾರ್ಕೆಟ್ಗೆ ತಗೊಂಡ್ ಹೋಗ ಅರ್ಧ ಗಂಟೆಲೆ ಹಣ್ಣು ಮಾರಾಟವಾಗುತ್ತೆ. ನೀನ್ ಹೀಗೆ ಹಣ್ಣು ಕೊಡದೇ ಇದ್ರೆ ಕುಟುಂಬನ ಹೇಗೆ ಸಾಕಬೇಕು ಹೇಳು? ಮರದಿಂದ ಎಂತಹ ಉತ್ತರವೂ ಬರಲಿಲ್ಲ. ಆಗ ಪ್ರಸಾದ್ ಬಂದು ಮರಕ್ಕೆ ತನ್ನ ತಲೆಯನ್ನು ಚಚ್ಚಿಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತಾನೆ. ಆದರೂ ಮರದಿಂದ ಎಂತಹ ಉತ್ತರವೂ ಇಲ್ಲ. ಆಗ ಪ್ರಸಾದ್ ಅಳುತ್ತಾ ಮರದ ಹತ್ರ, ಓ ಮಾವಿನ ಮರವೇ, ನಿನ್ನನ್ನ ಬೇಡ್ಕೋತಾ ಇದ್ದೀನಿ, ನೀನು ನಮ್ ಹೊಟ್ಟೆ ಮೇಲೆ ಹೊಡಿಬೇಡ. ಕೆಲವು ವರ್ಷಗಳ ಹಿಂದೆ ನಿನ್ನ ನಾನೇನಲ್ವಾ ನೆಟ್ಟಿದ್ದು. ನಾಟಿದ ಕೆಲವು ದಿನಕ್ಕೆ ನೀನು ದೊಡ್ಡ ವೃಕ್ಷವಾಗಿ ನಮ್ಗೆ ಆಶ್ಚರ್ಯವಾಗುವ ಹಾಗೆ ಮಾಡಿದೆ. ನೀನು ಆಗ್ಲೇ ಹೇಳಿದೆ, ನಾವು ಹಾಡಿದ್ರೆ ನಮ್ಗೆ ಮಾವಿನ ಹಣ್ಣು ಕೊಡ್ತೀನಿ ಅಂತ. ನಮ್ಗೋ ವಯಸ್ಸಾಗಿ ಹೋಗ್ತಾ ಇದೆ. ನಾವು ಹಾಡು ಸರಿಯಾಗಿ ಹಾಡಲಾರ್ದೆ ಹೋಗ್ತಾ ಇದೀವಿ. ನನ್ಗೆ ಹಾಡು ಸರಿಯಾಗಿ ಬರಲ್ಲ. ನನ್ನ ಹೆಂಡತಿ ಶಾರದಾ ಏನೋ ಸ್ವಲ್ಪ ಹಾಡಬಲ್ಲಳು ಹೊರತು ಆಕೆ ಗಂಟ್ಲು ಈಗ ಪೂರ್ತಿಯಾಗಿ ಹಾಳಾಗೋಗಿದೆ. ನಮ್ಮ ಮಗ ರಮೇಶನು ಮೂಕ. ಅವನ ವಿಷಯದಲ್ಲಿ ದೇವರು ಎಲ್ಲ ಅನ್ಯಾಯ ಮಾಡಿದನು. ಅವನಿಗೆ ಮಾತು ಬಂದಿದ್ರೆ ಚಿಕ್ಕನ್ನಲ್ಲೇ ಅವನಿಗೆ ಸಂಗೀತ ಕಲಿಸ್ತಾ ಇದ್ದೆ. ದಿನವೂ ನನಗೆ ಹಣ್ಣು ಕೊಡ್ತಾ ಇದ್ದೆ, ಈಗ ಕೊಡ್ತಾ ಇಲ್ಲ. ಉತ್ತರ ಹೇಳು, ಇಲ್ಲ ಅಂದ್ರೆ ನಾನು ತಲೆ ಚಚ್ಕೊಂಡು ಸತ್ತು ಹೋಗ್ತೀನಿ ಎಂದು ಪ್ರಸಾದ್ ತಲೆಯನ್ನು ಮರಕ್ಕೆ ಚಚ್ಚಿಕೊಳ್ಳಲಿಕ್ಕೆ ಶುರು ಮಾಡುತ್ತಾನೆ. ತಲೆಯಿಂದ ರಕ್ತ ಕಾರ್ತಾ ಇರುತ್ತೆ. ಆದರೂ ಮರದಿಂದ ಎಂತಹ ಉತ್ತರವೂ ಇಲ್ಲ. ಸ್ವಲ್ಪ ಹೊತ್ತಿಗೆ ಮರದ ಸುತ್ತಲೂ ರಕ್ತದ ಮಡು ಕಟ್ಟುತ್ತದೆ. ಆಗ ಮರ ಪ್ರಸಾದ್ ಹತ್ರ, ನಿಲ್ಲು ಪ್ರಸಾದ್, ನೀನು ನನಗೆ ಒಳ್ಳೆಯ ಮಿತ್ರ. ನಿನ್ನಿಂದಲೇ ನಾನು ಒಂದು ದೊಡ್ಡ ವೃಕ್ಷವಾಗಿದ್ದೀನಿ. ಆದರೆ ನಿನಗೆ ನನ್ನ ಕೋರಿಕೆ ಏನು ಅಂತ ಗೊತ್ತಲ್ಲ? ನೀನು ಚೆನ್ನಾಗಿ ಹಾಡಿದರೆ ನಾನು ಹಣ್ಣು ಕೊಡಬಲ್ಲೆ. ಇದೇ ನನ್ನ ಬಲಹೀನತೆ. ನನಗೆ ಗೊತ್ತು ನಿನ್ನ ಮಗಂಗೆ ಮಾತು ಬರುವುದಿಲ್ಲ ಅಂತ. ಅವನು ಮೂಗ ಎಂತೂ ಗೊತ್ತು. ನಿನ್ನ ಮಗ ಈಗ ದೊಡ್ಡವನಾಗಿದ್ದಾನಲ್ಲ, ಅವನಿಗೆ ಒಳ್ಳೆ ಹುಡುಗಿಯನ್ನ ನೋಡಿ ಮದುವೆ ಮಾಡು. ಹಾಡು ಚೆನ್ನಾಗಿ ಹಾಡುವ ಹುಡುಗಿ ಜೊತೆ. ಆಕೆ ಎಷ್ಟು ಚೆನ್ನಾಗಿ ಹಾಡಿದರೆ ನಾನು ಅಷ್ಟು ಹೆಚ್ಚು ಹಣ್ಣು ಕೊಡ್ತೀನಿ. ಇದಕ್ಕಿಂತ ನಿನಗೆ ಬೇರೆ ದಾರಿ ಇಲ್ಲ. ಹೋಗು, ಹಾಡು ಚೆನ್ನಾಗಿ ಹಾಡುವ ಹುಡುಗಿಯನ್ನು ಹುಡುಕಿ ಮದುವೆ ಮಾಡು. ಇದಕ್ಕೂ ಹೆಚ್ಚಿನ ನಾನು ಏನು ಹೇಳಲಾರೆ. ನನ್ನನ್ನು ಕ್ಷಮಿಸು. ನಿನ್ನ ಹೆಂಡತಿ ಶಾರದಾ ಹಾಡುಗಳು ನನಗೆ ನಿಜಕ್ಕೂ ಹಿಡಿಸ್ತಾ ಇಲ್ಲ. ಅದಕ್ಕೆ ನಾನು ದಿನಕ್ಕೆ 10 ಕೆಜಿ ಹಣ್ಣನ್ನೇ ಕೊಡ್ತಾ ಇದ್ದೀನಿ. ಇದೇ ನಾನು ನಿನಗೆ ಕೊಡುವ ಸಲಹೆ. ನಂತರ ನಿನ್ನಿಷ್ಟ. ಶಾರದಾ ಪ್ರಸಾದ್ ಇಬ್ಬರು ಆಲೋಚನೆಯಲ್ಲಿ ಬೀಳುತ್ತಾರೆ. ಯಾಕೆಂದರೆ ಅವರಿಗೆ ಚೆನ್ನಾಗಿ ಹಾಡು ಹೇಳುವ ಹೆಣ್ಣು ಬೇಕು ಸೊಸೆಯಾಗಿ ಅವರಿಗೆ. ಪ್ರತಿದಿನವೂ ಅಂತಹ ಹುಡುಗಿಗಾಗಿ ಊರೆಲ್ಲ ಹುಡುಕಲಿಕ್ಕೆ ಶುರು ಮಾಡುತ್ತಾರೆ.
ರಮೇಶ್ ಮೂಕನಾಗಿದ್ದರಿಂದ ಯಾರೂ ಅವನಿಗೆ ಹೆಣ್ಣನ್ನು ಕೊಡಲು ಇಷ್ಟಪಡುತ್ತಾ ಇರಲಿಲ್ಲ. ಅದಕ್ಕೆ ಸರಿಯಾಗಿ ಹುಡುಗಿ ಹೇಗಿದ್ದರೋ ಅವರಿಗೆ ಮಾತ್ರ ಹಾಡು ಬರುವ ಹುಡುಗಿಯೇ ಬೇಕು. ಅವರಿಬ್ಬರು ಅಂತ ಹುಡುಗಿಗಾಗಿ ಹುಡುಕಿ ಸಾಕಾಗಿ ಹೋಗುತ್ತಾರೆ. ಒಂದು ದಿನ ಪ್ರಸಾದ್ಗೆ ಒಂದು ಐಡಿಯಾ ಬರುತ್ತದೆ. ಹೆಂಡತಿ ಶಾರದಳಿಗೆ ಹೇಳಿ ಆ ಊರಿನಲ್ಲಿರುವ ವೇಶ್ಯಾಗೃಹಕ್ಕೆ ಹೊರಡುತ್ತಾನೆ. ಆ ಗೃಹದಲ್ಲಿ ಅನಾಮಿಕಾ ಅನ್ನುವ ಅಂದವಾದ ಹಾಡು ಹಾಡುವ ಹುಡುಗಿ ಇರುತ್ತಾಳೆ. ಅನಾಮಿಕಾ ಹಾಡುವ ಹಾಡುಗಳು ಕೇಳುವುದಕ್ಕೆ ಊರಿನಲ್ಲಿ ಗಂಡಸರು ಕ್ಯೂ ಕಟ್ತಾ ಇದ್ರು. ಹೊಟ್ಟೆಪಾಡಿಗಾಗಿ ಹಾಡು ಹಾಡುವ ವೃತ್ತಿಯನ್ನು ಆಯ್ದುಕೊಂಡಿರುತ್ತಾಳೆ. ಆದರೆ ಅಲ್ಲಿ ಎಂತಹ ತಪ್ಪು ಕೆಲಸವನ್ನು ಮಾಡುತ್ತಾ ಇರಲಿಲ್ಲ. ಪ್ರಸಾದ್ ಅತಿ ಕಷ್ಟದಿಂದ ಅನಾಮಿಕಳನ್ನು ಭೇಟಿಯಾಗುತ್ತಾನೆ. ಅಲ್ಲಿಗೆ ಬಂದವರೆಲ್ಲರೂ ಹೋಗುತ್ತಲೇ ಅನಾಮಿಕಳ ಹತ್ರಕ್ಕೆ ಹೋಗುತ್ತಾನೆ. ಪ್ರಸಾದ್ ವಿಷಯವೆಲ್ಲ ಅನಾಮಿಕಂಗೆ ಹೇಳುತ್ತಾನೆ. ಪ್ರಸಾದ್ ಹೇಳಿದ್ದನ್ನ ಕೇಳಿ ಅನಾಮಿಕಾ ಮೊದಲು ನಗುತ್ತಾಳೆ. ಆ ನಂತರ ಪ್ರಸಾದನ ಜೊತೆ ಮಾತನಾಡುತ್ತಾ, ನೋಡ್ತಾ ಇದ್ರೆ ನಿಮಗೆ ವಯಸ್ಸು ಹೆಚ್ಚಾಗೋದೊಂದೇ ಇಲ್ಲ, ತಲೆ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರೋ ಹಾಗಿಲ್ಲ ಅನ್ಸುತ್ತೆ. ಅದಕ್ಕೆ ನೀವು ಹೀಗೆ ಅರ್ಥಪರ್ಥವಿಲ್ಲದೆ ಮಾತಾಡ್ತಾ ಇದ್ದೀರಾ. ನೀವು ಹೇಳುವ ಮಾತುಗಳನ್ನ ಕೇಳೋದಕ್ಕೆ ನಂಗೆ ಟೈಮ್ ಇಲ್ಲ. ನಿಜಕ್ಕೆ ನಾನು ನಿಮ್ಮ ಮೂಗ ಮಗನನ್ನ ಯಾಕೆ ಮದುವೆ ಮಾಡ್ಕೋತೀನಿ ಅಂದ್ಕೊಂಡಿದ್ದೀರಾ? ನಿಮ್ಗೇನಾದ್ರೂ ಬುದ್ಧಿ ಹೋಗಿದ್ಯಾ? ಹೋಗಿ ಇಲ್ಲಿಂದ. ಅಮ್ಮ, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ದಿದ್ರೆ ನಾನು ನಿನ್ನನ್ನ ನನ್ನ ಮರದ ಹತ್ರ ಕರ್ಕೊಂಡು ಹೋಗ್ತೀನಿ. ಆ ಮರದ ಮುಂದೆ ನೀನು ಒಂದು ಹಾಡು ಹಾಡು. ಒಂದು ವೇಳೆ ಮರ ನಿನಗೆ ಹಣ್ಣು ಕೊಡದೆ ಹೋದರೆ ನೀನು ನನಗೆ ಚಪ್ಪಲಿ ಜೊತೆ ಹೊಡೆದು ಕಳಿಸ್ತಾಯಿ. ಹೀಗೆ ಎಷ್ಟು ಕಾಲ ನೀನು ಹೀಗೆ ಬೇರೆ ಗಂಡಸರ ಜೊತೆ ಹಾಡು ಹಾಡ್ತಾ ಇರೋದು? ನನ್ನ ಮಗ ಮೂಗನಾಗಿರಬಹುದು, ಆದ್ರೆ ನೀನು ಅವನನ್ನು ಮದುವೆ ಮಾಡಿಕೊಂಡು ಗೌರವವಾದ ಜೀವನ ನಡೆಸಬಹುದಲ್ಲ. ಒಂದು ಸಲ ನನ್ ಜೊತೆ ಬಂದು ನೋಡಮ್ಮ, ನಿಂಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಸುಳ್ಳೋ ನಿಜವೋ ಅಂತ. ನೀವು ಬಹಳ ಹೆಚ್ಚಾಗಿ ಮಾತಾಡ್ತಾ ಇದ್ದೀರಾ. ನಾನು ಪರಗಂಡಸರ ಜೊತೆ ಹಾಡು ಹಾಡ್ತಾ ಇರಬಹುದು, ಆದ್ರೆ ಇದುವರೆಗೂ ನಾನು ಯಾವ ಗಂಡಸರನ್ನು ಹತ್ರಕ್ಕೆ ಬಿಟ್ಟಿಲ್ಲ. ನಾನು ಕೇವಲ ಅವರ ಮುಂದೆ ಹಾಡ್ತೀನಿ ಪಾಡ್ತೀನಿ ಅಷ್ಟೇ. ಆದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಮರ್ಯಾದೆ ಇರುವವಳು. ಇದೆಲ್ಲ ನಾನು ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಥಾನದಲ್ಲಿ ಇನ್ನು ಯಾರಾದರೂ ಇದ್ದಿದ್ರೆ ಈ ಹೊತ್ತಿಗೆ ಕುತ್ತಿಗೆ ಹಿಡಿದು ಹೊರಗೆ ತಳ್ತಾ ಇದ್ದೆ. ಯಾಕೆಂದ್ರೆ ಈ ದಿನದವರೆಗೂ ಇಲ್ಲಿಗೆ ಮದುವೆ ಸಂಬಂಧಕ್ಕಾಗಿ ಯಾರು ಬಂದಿರಲಿಲ್ಲ. ಇಲ್ಲಿಗೆ ಬಂದು ಮದುವೆ ಸಂಬಂಧ ಮಾತನಾಡುವ ಮೊದಲ ವ್ಯಕ್ತಿ ನೀವೇ. ಸರಿ, ನಿಮ್ಮ ಮಾತನ್ನು ನಂಬ್ತಾ ಇದ್ದೀನಿ. ಒಂದು ವೇಳೆ ನೀವು ಹೇಳಿದ್ದೆ ನಿಜವಾದರೆ ನಿಮ್ಮ ಹುಡುಗನ ನಾನು ಮದುವೆ ಮಾಡ್ಕೋತೀನಿ. ಅದೇ ನೀವು ಹೇಳಿದ್ದೇನಾದ್ರೂ ಸುಳ್ಳಾದರೆ ನಿಮ್ಮ ಕುಟುಂಬವೆಲ್ಲವನ್ನು ರೋಡ್ಗೆ ತಳ್ತೀನಿ. ನಾನು ಹೇಳಿದ್ದಕ್ಕೆ ನಿಮಗೆ ಸಮ್ಮತಿನಾ? ನೀನು ಹೇಳಿದ್ದಕ್ಕೆ ನಾನು ಒಪ್ಕೋತೀನಿ ತಾಯಿ. ಒಂದು, ನೀನು ನಮ್ಮ ಮಗನನ್ನ ಮದುವೆ ಮಾಡ್ಕೋಬೇಕು. ಎರಡನೇದು, ನಿನ್ನ ಜೀವನ ಸಂತೋಷವಾಗಿ ಕಳಿಬೇಕು. ನಾನು ಹೇಳಿದ್ದರಲ್ಲಿ ತಪ್ಪಿದ್ದರೆ ನೀನು ಯಾವ ಶಿಕ್ಷೆ ಹಾಕಿದರೂ ಸಿದ್ಧವೇ ಅಮ್ಮ. ಆ ಮಾತನ್ನು ಕೇಳಿದ ಅನಾಮಿಕಾ ಪ್ರಸಾದನ ಜೊತೆ ಸೇರಿ ಮಾವಿನ ಮರದ ಹತ್ರಕ್ಕೆ ಹೊರಡುತ್ತಾಳೆ. ಹಾಗೆ ಮರದ ಹತ್ರಕ್ಕೆ ಹೋಗಿ ಹಾಡು ಹಾಡೋದಕ್ಕೆ ಶುರು ಮಾಡುತ್ತಾಳೆ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನಕ್ಕಾಗಿ ನಾ ಬಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನಕ್ಕಾಗಿ ನಾ ಬಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ಎಂದು ಅನಾಮಿಕಾ ಹಾಡು ಹಾಡುತ್ತಾಳೆ. ಆ ಹಾಡನ್ನು ಕೇಳಿದ ಮರ ಹೀಗನ್ನುತ್ತೆ, ವಾವ್, ಹಾಡು ತುಂಬಾ ಚೆನ್ನಾಗಿದೆ. ಇದುವರೆಗೂ ಇಂತಹ ಮಧುರ ಸ್ವರ ನಾನು ಎಲ್ಲೂ ಕೇಳಿರಲಿಲ್ಲ. ನಿನ್ನ ಗಂಟಲು ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದೆ. ಸಂತೋಷ ತಾಯಿ, ಸಂತೋಷ. ನೀನು ಯಾರೋ ಎಲ್ಲಿಂದ ಬಂದಿದ್ಯೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಹಾಡು ನನಗೆ ಎಷ್ಟೋ ಸಂತೋಷವನ್ನು ಕೊಟ್ಟಿದೆ. ನನಗೆ ತುಂಬಾ ಆನಂದವಾಗಿದೆ ತಾಯಿ. ನಿನಗೇನ್ ಬೇಕು ಕೇಳು, ಕೊಡ್ತೀನಿ. ಈ ದಿನದಿಂದ ನೀನು ಸಂತೋಷವಾಗಿ ಆನಂದದಿಂದ ಇರು ತಾಯಿ. ನಿನ್ನ ಕಣ್ಣಿನಿಂದ ಒಂದು ಹನಿ ನೀರು ಬರೋದಕ್ಕೆ ಕೂಡ ಬಿಡೋದಿಲ್ಲಮ್ಮ. ಅದೇ ನೀನು ಒಂದು ಕೆಲಸ ಮಾಡಬೇಕು. ಪ್ರತಿದಿನವೂ ನನ್ನ ಹತ್ರ ಬಂದು ಚೆನ್ನಾಗಿ ಹಾಡಬೇಕು. ನಾನು ನಿನಗೆ ಏನು ಬೇಕು ಅಂದ್ರೆ ಅದನ್ನ ಕೊಡ್ತೀನಿ ತಾಯಿ. ನಿನಗೇನ್ ಬೇಕು ಅಂದ್ರೂ ಕೊಡ್ತೀನಮ್ಮ. ಮರ ಹೇಳಿದ ಮಾತನ್ನು ಕೇಳಿ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ಅವಳಿಗೆ ನಿಜಕ್ಕೂ ಏನೂ ಅರ್ಥವಾಗಲಿಲ್ಲ. ಆ ನಂತರ ಮರ ಒಂದೇ ಸಲಕ್ಕೆ 1000 ಕೆಜಿ ಮಾವಿನ ಹಣ್ಣನ್ನು ಮಳೆಯಾಗಿ ಸುರಿಸುತ್ತದೆ. ಅದರ ಜೊತೆಯೇ ಮಾವಿನ ಹಣ್ಣಿನ ರಸವನ್ನು ಕೂಡ ಮಳೆಯಾಗಿ ಸುರಿಯುತ್ತದೆ. ಅದನ್ನು ನೋಡಿ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ತಲೆ ತಿರುಗಿದ ಹಾಗಾಗುತ್ತದೆ. ನಂತರ ಅನಾಮಿಕಾ ಕೊಟ್ಟ ಮಾತಿನ ಪ್ರಕಾರ ಪ್ರಸಾದನ ಮಗ ರಮೇಶ್ನನ್ನು ವಿವಾಹ ಮಾಡಿಕೊಳ್ಳುತ್ತಾಳೆ. ಆ ನಂತರ ಅನಾಮಿಕಾಳ ಹಾಡಿಗೆ ಮರ ಕೊಡುವ ಮಾವಿನ ಹಣ್ಣಿನ ಜೊತೆ ಮಾವಿನ ಹಣ್ಣಿನ ರಸ ಕೂಡ ಶಾರದಾ ಪ್ರಸಾದರು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿ ಬಹಳ ದುಡ್ಡು ಸಂಪಾದಿಸುತ್ತಾ ಇದ್ದರು. ಅನಾಮಿಕಾ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋತಾ ಇದ್ಲು. 1 ವರ್ಷದ ನಂತರ ಅನಾಮಿಕಾ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ. ಅತ್ತೆ ಸೊಸೆಯರ ಸಮ್ಮರ್ ಸ್ಪೆಷಲ್ ಕೇರಳ ಟೂರ್. ಹಿತ್ತಲಿನಲ್ಲಿ ಏರ್ಪಾಟು ಮಾಡಿಕೊಂಡ ಮಣ್ಣಿನ ಒಲೆಯ ಹತ್ತಿರ ಅತ್ತೆ ಶಾರದಾ ಅಡಿಗೆ ತಿಂಡಿ ಮಾಡ್ಕೋತಾ, ಸೊಸೆ, ನಾವು ಮೊನ್ನೆ ಮಾಡ್ಕೊಂಡ್ ಬಂದ ಅಕ್ಕಿ ಹಿಟ್ಟು ತಗೊಂಬಾ ಎಂದು ಹೇಳುತ್ತಾಳೆ. ಮನೆಯೊಳಗೆ ಮಕ್ಕಳು ಹರೀಶ್ ಭವ್ಯರ ಜೊತೆ ಸೇರಿ ಟಿವಿ ನೋಡ್ತಾ ಇರುವ ಸೊಸೆ ಅನಾಮಿಕಾ ಆ ಮಾತನ್ನು ಕೇಳಿ, ತಗೊಂಡ್ಬರ್ತಾ ಇದ್ದೀನಿ ಅತ್ತೆ
ಹಿಟ್ಟಿನ ಡಬ್ಬವನ್ನು ಹಿಡಿದುಕೊಂಡು ಶಾರದಾಳ ಹತ್ರ ಬರ್ತಾಳೆ ಅನಾಮಿಕಾ. ತಗೊಳ್ಳಿ ಅತ್ತೆ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೇನೆ ಸೊಸೆ? ಮಾಡಕ್ಕೇನೋ ಕೆಲ್ಸವಿಲ್ದೆ ತಿಂಡಿ ಅಡಿಗೆ ಮಾಡ್ತಾ ಇದ್ದೀರತ್ತೆ. ಯಾವ ಕೆಲ್ಸ ಮಾಡಲಾರ್ದೆ ಅಲ್ಲ ಸೊಸೆ, ನಾನು ತಿಂಡಿ ಮಾಡ್ತಾ ಇರೋದು. ಮತ್ತೇನಕ್ಕೆ ಅತ್ತೆ ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ಸಮ್ಮರ್ ರಜೆ ಕೊಟ್ಟಿದಾರಲ್ಲ, ಮನೆ ಹತ್ರನೇ ಇರ್ತಾರೆ, ತಿನ್ನೋದಕ್ಕೆ ಏನೋ ಒಂದು ಮನೇಲಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಅಡಿಗೆ ತಿಂಡಿ ಮಾಡ್ತಾ ಇದ್ದೀನಿ. ಅತ್ತೆ, ಯಾವಾಗ ನೋಡಿದ್ರು ನಮ್ಗೆ ಈ ಅಡಿಗೆ ಕೆಲಸ ತಿಂಡಿ ಕೆಲ್ಸನ ನಾವು 2 ಕೆಲಸ ಮಾಡೋದಕ್ಕೆ ಹುಟ್ಟಿದೀವ ಅತ್ತೆ. ಏನಾಯ್ತು ಸೊಸೆ, ಇದೇನೋ ಹೊಸದಾಗಿ ಮಾತಾಡ್ತಾ ಇದೀಯಾ? ಅದಲ್ಲ ಅತ್ತೆ, ಫೆಸ್ಟಿವಲ್ಸ್ಗೆ ಬರುವ ಹಾಲಿಡೇಸ್ ಅಲ್ಲಿ ಹೇಗೂ ಮನೆ ಹತ್ರನೇ ಇರ್ತೀವಿ, ಅಡಿಗೆ ತಿಂಡಿ ಮಾಡ್ತೀವಿ. ಇನ್ನು ಸಮ್ಮರ್ ಹಾಲಿಡೇಸ್ ಅಲ್ಲಿ ಕೂಡ ಅಡಿಗೆ ತಿಂಡಿ ಮಾಡದೆ ಎಲ್ಗಾದ್ರೂ ಹಾಯಾಗಿ ಕುಟುಂಬವೆಲ್ಲ ಹೋಗೋಣ ಅಂದ್ಕೋತಾ ಇದೀಯಾ? ಅಷ್ಟೇನಾ? ಅಷ್ಟೇ ಅತ್ತೆ. ಮಕ್ಕಳು ಕೂಡ ಏನಾದ್ರೂ ಟೂರ್ಗೆ ಹೋಗೋಣ ಅಂತ ಇದ್ದಾರೆ. ಎಲ್ಲಿಗೆ ಹೋಗೋಣ ಮತ್ತೆ ನೀನೇ ಹೇಳು. ಅತ್ತೆ, ನೀವು ಅಡಿಗೆ ತಿಂಡಿ ಮಾಡ್ತಾ ಇರಿ, ನಾನು ಮಕ್ಕಳ ಜೊತೆ ಮಾತಾಡಿ ಚೆನ್ನಾಗಿ ಆಲೋಚಿಸಿ ಕೆಲವು ಟೂರಿಸ್ಟ್ ಪ್ರದೇಶನ ಸೆಲೆಕ್ಟ್ ಮಾಡ್ತೀವಿ. ಅಡಿಗೆ ಎಲ್ಲ ಆದ ಮೇಲೆ ನಾವು ಮಾತಾಡ್ಕೊಂಡು ಫೈನಲ್ ಟೂರ್ಗೆ ಹೋಗುವ ಪ್ಲೇಸ್ ನ ಸೆಲೆಕ್ಟ್ ಮಾಡೋಣ ಎಂದು ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ಟಿವಿ ಆಫ್ ಮಾಡುತ್ತಾಳೆ. ಯಾಕೆ ಮಮ್ಮಿ ಟಿವಿ ಆಫ್ ಮಾಡಿದೆ? ಟಿವಿ ಹಾಕಮ್ಮ. ಮಕ್ಕಳೇ, ನಾನು ಹೇಳೋದನ್ನ ಕೇಳಿ. ಈಗಲೇ ಅಜ್ಜಿ ಈ ಸಮ್ಮರ್ ಅಲ್ಲಿ ನಾವು ಎಲ್ಲರೂ ಸೇರಿ ಯಾವ್ದಾದ್ರು ಟೂರ್ಗೆ ಹೋಗೋಣ ಅಂತ ಹೇಳಿದಾಳೆ ಎಂದು ಅನಾಮಿಕಾ ಹೇಳುತ್ತಲೇ ಮಕ್ಕಳು ಬಹಳ ಸಂತೋಷ ಪಡುತ್ತಾರೆ. ಎಲ್ಲಿಗೆ ಹೋಗೋಣ ಮಮ್ಮಿ? ಇನ್ನೂ ಎಲ್ಲಿಗೆ ಅನ್ನೋದು ಡಿಸೈಡ್ ಆಗಿಲ್ಲ ಮಕ್ಕಳೇ. ಈಗ ನಾವು ಕೂತ್ಕೊಂಡು 2-3 ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಮಾತಾಡ್ಕೊಂಡು ಒಂದು ಫೈನಲ್ ಮಾಡೋಣ. ರಾತ್ರಿಗೆ ಆಫೀಸಿಂದ ತಾತಯ್ಯ ಡ್ಯಾಡಿ ಬರ್ತಲೇ ಹೇಳ್ಬಿಡೋಣ. ಸರಿ ಮಮ್ಮಿ ಎಂದು ಅನಾಮಿಕಾ, ಹರೀಶ್, ಭವ್ಯರು ಮೂವರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಶಾರದಾ ಹಿತ್ತಲಿನಲ್ಲಿ ಅಡಿಗೆ ತಿಂಡಿ ಮಾಡ್ತಾ ಇರ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. 1 ಗಂಟೆಯ ನಂತರ ಶಾರದಾ ಮನೆಯಲ್ಲಿ ಕೂಲರ್ ಕೆಳಗೆ ತಣ್ಣಗೆ ಕೂತಿರ್ತಾಳೆ. ಅತ್ತೆ, ಮಜ್ಜಿಗೆ ತಗೊಂಬರ್ಲಾ? ತಗೊಂಬಾರೆ ಸೊಸೆ. ಹೌದು ಸೊಸೆ, ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ? ಮಲಗಿದ್ದಾರೆ ಅತ್ತೆ. ನಾನು ಮಕ್ಕಳು ಸೇರಿ 4 ಟೂರಿಸ್ಟ್ ಪ್ಲೇಸ್ ನ ಸೆಲೆಕ್ಟ್ ಮಾಡಿದೀವಿ. ಯಾವುದು ಆ 4? ಅನಾಮಿಕಾ ಶಾರದಾ ಕೇಳುತ್ತಲೇ ಆ 4 ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಹೇಳುತ್ತಾಳೆ. ನಂಗೆ ಯಾಕೋ ಕೇರಳಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ ಸೊಸೆ. ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಅತ್ತೆ ಎಂದು ಅತ್ತೆ ಸೊಸೆರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ರಾತ್ರಿ 8 ಆಗುತ್ತಾ ಇರುವಾಗ ಎಲ್ಲರೂ ಊಟವನ್ನು ಮಾಡಿ ಮನೆಯ ಹೊರಗಿರುವ ಮಂಚದಲ್ಲಿ ತಣ್ಣನೆಯ ವಾತಾವರಣದಲ್ಲಿ ಕೂತ್ಕೊಂಡಿರ್ತಾರೆ. ಕೇರಳ ಟೂರ್ಗೆ ಹೋಗಬೇಕು ಎಂದು ಎಲ್ಲರೂ ಮಾತನಾಡಿಕೊಳ್ತಾ ಇರ್ತಾರೆ. ಏನಂತೀರ ರೀ, ಕೇರಳ ಟೂರ್ಗೆ ಹೋಗೋಣವಾ? ಹೋಗ್ಬಹುದು ಶಾರದಾ. ನೀವು ಅತ್ತೆ ಸೊಸೆಯರಿ ಅವತ್ತು ಇಂತಹ ಟೂರ್ಗೆ ಹೋಗೋಣ ಅಂತ ಎಂದು ಕೇಳಿರ್ಲಿಲ್ವಲ್ಲ, ಈ ಸಮ್ಮರಲ್ಲೇ ಕೇರಳ ಹೋಗೋಣ ಅಂತ ಕೇಳ್ತಾ ಇದ್ದೀರಾ. ಸಂತೋಷನೇ. ನಿನ್ನ ಕೋರಿಕೆಯ ಜೊತೆ ಮಕ್ಕಳು ಕೂಡ ಹೋಗ್ತೀವಿ ಅಂತ ಇದ್ದಾರೆ. ಆದ್ರಿಂದ ತಪ್ಪದೆ ಹೋಗೋಣ ಶಾರದಾ. ಆದ್ರೆ ಅಲ್ಲಿಗೆ ಹೋಗಿ ನಾವೇನ್ ಮಾಡೋಣ ಮಾವಯ್ಯ? ನಾವು ಮಾಡ್ಬೇಕು ಅಂದ್ಕೊಂಡ್ರೆ ಬ್ಯಾಕ್ ವಾಟರ್ಸ್ ಅಲ್ಲಿ ಹೌಸ್ ಬೋಟ್ ರೈಡ್ ಮಾಡ್ಕೋಬಹುದು. ಮುನ್ನಾರ್ನಲ್ಲಿರುವ ಟೀ ತೋಟವನ್ನು ನೋಡಬಹುದು. ಕೋವಲಂನಲ್ಲಿರುವ ಬೀಚ್ ಅಲ್ಲಿ ಸನ್ಸೆಟ್ ನ ಸ್ಪಷ್ಟವಾಗಿ ನೋಡಬಹುದು. ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಪ್ರಾಣಿಗಳನ್ನು ಕೂಡ ನೋಡಬಹುದು. ಇನ್ನು ಗುರುವಾರ ಆಲಯವನ್ನು ಕೂಡ ಸಂದರ್ಶಿಸಬಹುದು. ಮಾವಯ್ಯ, ಕೇರಳ ಒಂದು ಅಂದವಾದ ಪ್ರದೇಶ. ನಾವು ಅಲ್ಲಿ ಬಹಳ ಆನಂದಿಸ್ತೀವಿ. ಅಲ್ಲಿ ಟೂರಿಸ್ಟ್ ಪ್ಯಾಕೇಜ್ಗಳು ಹೇಗಿದೆಯೇನೋ ಅಲ್ವಾ ಅನಾಮಿಕಾ? ಮಗು ರಮೇಶು, ಟೂರ್ ಪ್ಯಾಕೇಜಸ್ ಸಾಧಾರಣವಾಗಿ ನಗರವನ್ನು ಸಂದರ್ಶಿಸೋದು, ಬ್ಯಾಕ್ ವಾಟರ್ಸು, ಕೊಚ್ಚಿ, ಮುನ್ನಾರು, ತೆಕ್ಕಡಿ, ಅಲಪ್ಪಜು ಅನ್ನುವ ಪ್ರದೇಶವನ್ನು ಸೇರಿರುತ್ತೆ. ನಮಗೆ ಕೈಗೆಟುಕುವ ದರದಲ್ಲೇ ಇರುತ್ತೆ ಬಿಡು. ಓಹೋ, ಅಂದ್ರೆ ಅತ್ತೆ ಸೊಸೆರು ಎಲ್ಲ ವಿವರಗಳನ್ನು ಮುಂದೆ ತಿಳ್ಕೊಂಡಿದ್ದೀರಾ ನಮ್ಮ ಮಾತು? ಹೌದು ರೀ, ಎಲ್ಲ ತಿಳ್ಕೊಂಡ್ರೆ ಅಲ್ವಾ ನಿಮ್ ಜೊತೆ ಮಾತಾಡೋದಕ್ಕೆ ಅವಕಾಶವಿರುತ್ತೆ. ಕೇರಳ ತನ್ನ ಸಂಸ್ಕೃತಿ, ನೃತ್ಯ, ಕಲೆ ಹಾಗೆ ಪ್ರತ್ಯೇಕವಾದ ಅಡಿಗೆಯಲ್ಲಿ ಹೆಸರಾಗಿದೆ. ಹೌಸ್ ಬೋಟ್ಸ್ ಒಂದು ಪ್ರತ್ಯೇಕವಾದ ಅನುಭವ. ಈ ಬ್ಯಾಕ್ ವಾಟರ್ಸ್ ಅಲ್ಲಿ ಪ್ರಶಾಂತವಾದ ಪ್ರಯಾಣವನ್ನು ಕೂಡ ಕೊಡುತ್ತೆ. ಅಷ್ಟೇ ಅಲ್ಲದೆ ಕೊಚ್ಚಿ, ಅಲಪುಜ ಮತ್ತು ಎಷ್ಟೋ ನಗರಗಳನ್ನ ಸಂದರ್ಶಿಸುವುದರಿಂದ ಅವುಗಳ ಚರಿತ್ರೆ, ಸಂಸ್ಕೃತಿ ಬಗ್ಗೆ ಕೂಡ ನಾವು ತಿಳ್ಕೋಬಹುದು. ಅದೆಲ್ಲ ಚೆನ್ನಾಗಿದೆ ಅನಾಮಿಕಾ. ನಾವು ಹೋಗೋದು ಹೇಗೆ? ಕೇರಳಕ್ಕೆ ವಿಮಾನ, ರೈಲು, ಬಸ್ಸಲ್ಲಿ ಕೂಡ ಪ್ರಯಾಣಿಸಬಹುದು. ಇದರಲ್ಲಿ ವಿವಿಧ ತರಹದ ವಸತಿ ಸೌಕರ್ಯಗಳು ಕೂಡ ಇದೆ. ಇವುಗಳಲ್ಲಿ ಹೋಟೆಲ್ಸ್, ರಿಸಾರ್ಟ್ಸ್ ಹಾಗೆ ಹೌಸ್ ಬೋಟ್ಸ್ ಕೂಡ ಇವೆ. ಹಾಗೆ ಮಾತನಾಡಿಕೊಂಡು ಬಜೆಟ್ ಹಾಕೋತಾ ಇರ್ತಾರೆ. ಎಲ್ಲ ವಿವರಗಳನ್ನು ತಿಳಿದುಕೊಂಡು ಎಲ್ಲರೂ ಸೇರಿ ಒಂದು ದಿನ ಟ್ರೈನಲ್ಲಿ ಕೇರಳಕ್ಕೆ ಹೊರಡುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಶಾರದಳ ಕುಟುಂಬ ಕೇರಳ ಸೇರಿಕೊಳ್ಳುತ್ತೆ. ಬೋಟ್ ಅಲ್ಲಿ ಪ್ರಯಾಣ ಮಾಡುತ್ತಾ ಕೇರಳದ ಹಚ್ಚನೆಯ ಅಂದವನ್ನು ಎಷ್ಟು ಸಂತೋಷದಿಂದ ನೋಡ್ತಾ ಇರ್ತಾರೆ. ಹರೀಶ್, ಭವ್ಯರು ಹಾಗೆ ಬೋಟ್ ಅಲ್ಲೇ ಪ್ರಯಾಣ ಮಾಡ್ತಾ ಇದ್ದರೆ ಬಹಳ ಸಂಭ್ರಮ ಪಡುತ್ತಾರೆ. ಹರೀಶ್, ಭವ್ಯ, ಬೋಟ್ ಅಲ್ಲಿ ಜರ್ನಿ ಮಾಡ್ತಿದ್ರೆ ನಿಮ್ಗೆ ಹೇಗನ್ಸುತ್ತೆ? ತುಂಬಾ ಚೆನ್ನಾಗಿದೆ ಡ್ಯಾಡಿ. ನಾನು ಸ್ಕೂಲ್ಗೆ ಹೋದ ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಾವು ಸಮ್ಮರ್ ಅಲ್ಲಿ ಕೇರಳಕ್ಕೆ ಹೋಗಿದ್ವಿ, ಅಲ್ಲಿ ನಾವು ಬೋಟ್ ಅಲ್ಲಿ ಪ್ರಯಾಣ ಮಾಡಿದ್ವಿ ಅಂತ ಹೇಳ್ತೀವಿ.
ಅಷ್ಟೇ ಅಲ್ಲ ತಾಯಿ, ಬ್ಯಾಕ್ ವಾಟರ್ಸ್ ಅಲ್ಲಿ ಹೌಸ್ ಬೋಟ್ ರೈಡ್ ಅನ್ನ ನೋಡಿದ್ವಿ ಅಂತ, ಮುನ್ನಾರಲ್ಲಿ ಟೀ ತೋಟಗಳನ್ನ, ಕೋವಲಂ ಬೀಚ್ ಅಲ್ಲಿ ಸನ್ಸೆಟ್ ನ, ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಎಲ್ಲ ತರದ ಪ್ರಾಣಿಗಳನ್ನು ಕೂಡ ನೋಡಿದ್ವಿ ಅಂತ ಹೇಳ್ಬೇಕು. ಇವನ್ನೆಲ್ಲ ನಾವು ನಿಜವಾಗಿ ನೋಡ್ತೀವ ಮಮ್ಮಿ? ಹೌದು ಮಗನೇ. ಮೊಮ್ಮಗನೇ, ನಾವು ಸಮ್ಮರ್ ಸ್ಪೆಷಲ್ 7 days ಕೇರಳ ಹಾಲಿಡೇಸ್ ಟ್ರಿಪ್ ನ ಎಂಜಾಯ್ ಮಾಡೋದಕ್ಕೆ ಬಂದ್ವಿ. ಈ 7 days ಅಲ್ಲಿ ನಾವು ಎಲ್ಲದ ಹತ್ರ ಹೋಗಿ ಎಲ್ಲವನ್ನು ನೋಡ್ತೀವಿ. ಫುಲ್ ಆಗಿ ಎಂಜಾಯ್ ಮಾಡಿದ ಮೇಲೆ ನಾವು ತಿರುಗಿ ಮನೆಗೆ ಹೋಗ್ತೀವಿ ಎಂದು ಶಾರದಾ ಹೇಳುತ್ತಲೇ ಮಕ್ಕಳು ಎಷ್ಟೋ ಸಂಭ್ರಮ ಪಡುತ್ತಾರೆ. ಹಾಗೆ ಬೋಟ್ ಶಿಕಾರಿ ಮುಗಿಸ್ಕೊಂಡು ದಡಕ್ಕೆ ಬರುತ್ತಾರೆ. ಎಲ್ಲರಿಗೂ ಹಸಿವಾಗ್ತಾ ಇರುತ್ತೆ. ಶಾರದಾ, ತುಂಬಾ ಹಸಿವಾಗ್ತಾ ಇದೆ, ಮೊದಲು ಊಟ ಮಾಡೋಣ. ಹೌದು ಅಜ್ಜಿ, ನನಗ್ ತುಂಬಾ ಹಸಿವಾಗ್ತಾ ಇದೆ. ಸೊಸೆ ಕೇರಳದ ಸ್ಪೆಷಲ್ ಫುಡ್ ಏನು? ಇಲ್ಲಿ ಅಪ್ಪಂ ಮರಿಸ್ಟು, ಸಜ್ಜ, ಮಲಬಾರ್ ಬಿರಿಯಾನಿ, ಆವಿಯಲ್, ಅಲಪ್ಪು, ಫಿಶ್ ಕರ್ರಿ, ತಟ್ಟು ದೋಸೆ, ಪುಟ್ಟು, ಇಡ್ಲಿ, ಮಲಬಾರ್ ಮಸಾಲೆ, ಅಲ್ಲದೆ ಬಿಸಿ ಬಿಸಿಯಾಗಿ ಮೀನುಗಳು, ಹೀಗೆ ಹೇಳ್ಕೊಂತ ಹೋದ್ರೆ ತುಂಬಾ ಇದೆ ಅತ್ತೆ. ಆದ್ರೂ ಶಾರದಾ, ನಾವು ಹೋಟೆಲ್ಗೆ ಹೋಗಿ ಸ್ಪೆಷಲ್ ಫುಡ್ ಇಲ್ಲಿ ಏನಿದೆ ಅದು ಕೊಡಿ ಅಂತ ಹೇಳಿದ್ರೆ ಅವರೇ ಎಲ್ಲವನ್ನು ತಂದು ಇಡ್ತಾರಲ್ಲ. ಹೌದು ರೀ ಎಂದು ಅಂದುಕೊಂಡು ಎಲ್ಲರೂ ಸೇರಿ ಒಂದು ಹೋಟೆಲ್ ಹತ್ರ ಹೋಗುತ್ತಾರೆ. ಆ ಹೋಟೆಲ್ ಮುಂದೆ ಒಂದು ಲೇಡಿ ಅಲ್ಲಿಯ ಸಂಪ್ರದಾಯಬದ್ಧವಾದ ಸೀರೆಯ ಉಡುಗೆಯಲ್ಲಿ ಅವರಿಗೆ ನಗುತ್ತಾ ನಮಸ್ಕರಿಸುತ್ತಾಳೆ. ಎಲ್ಲರೂ ತಿರುಗಿ ನಮಸ್ಕಾರ ಮಾಡುತ್ತಾರೆ. ಶಾರದಳ ಕುಟುಂಬ ಒಳಗಡೆಗೆ ಹೋಗಿ ಒಂದು ಟೇಬಲ್ ಹತ್ರ ಕೂತ್ಕೊಳ್ಳುತ್ತೆ. ಇದಕ್ಕೂ ಮೊದಲು ಸ್ವಾಗತ ಮಾಡಿದ ಹುಡುಗಿ ಮತ್ತೆ ಅವರ ಹತ್ರಕ್ಕೆ ಬರುತ್ತಾಳೆ. ಅನಾಮಿಕಾ ಅವರಿಗೆ ಬೇಕಾದ ಫುಡ್ ಬಗ್ಗೆ ಹೇಳುತ್ತಾಳೆ. ಇನ್ನು ಎಲ್ಲ ತರಹದ ಕೇರಳದ ಪ್ರತ್ಯೇಕವಾದ ಅಡಿಗೆಯನ್ನೆಲ್ಲ ತಂದಿಟ್ಟು ಎಲ್ಲರಿಗೂ ಬಡಿಸುತ್ತಾಳೆ ಆ ಹುಡುಗಿ. ಇನ್ನು ಇವರೆಲ್ಲರೂ ಇಷ್ಟವಾಗಿ ತಿನ್ನುತ್ತಾ ಇರ್ತಾರೆ. ಅಜ್ಜಿ, ನಂಗೆ ಫಿಶ್ ಕರಿ ಹಿಡಿಸಿದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಹೊಟ್ಟೆ ತುಂಬಾ ತಿನ್ನೋ ಮೊಮ್ಮಗನೇ. ಭವ್ಯ, ನಿಂಗೇನ್ ಹಿಡಿಸ್ದೆ? ನಂಗ್ ಕೂಡ ಫಿಶ್ ಕರಿ ಹಿಡಿಸಿತ್ತು ಅಜ್ಜಿ. ಶಾರದಾ, ನನಗೆ ಇಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬೇಕು ಅನ್ನಿಸ್ತಾ ಇದೆ. ನನಗೆ ಹೇಳ್ಬೇಕು ಅನ್ನಿಸ್ತಿದೆ ಅನ್ನುವ ನಿಜಾನ ಹೇಳ ಶಾರದಾ. ಹೇಳಿ, ಏನ್ ಹೇಳ್ಬೇಕು ಅಂತಿದ್ದೀರಾ? ಅಪ್ಪ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ನನ್ಗೆ ಅರ್ಥವಾಯ್ತಮ್ಮ. ಅಪ್ಪ, ನಿನ್ಗಿಂತ ಮೊದಲು ನಾನೇ ಹೇಳ. ಏನು ಮಾವಯ್ಯ ಏನ್ ಹೇಳ್ಬೇಕು ಅನ್ನೋದು ನಿಮ್ಗೆ ಮೊದ್ಲೇ ಅರ್ಥವಾಗಿ ಹೋಯ್ತಾ? ಅದೇನು ಹೇಳಿ. ಏನಪ್ಪ, ನೀವೇನ್ ಹೇಳ್ಬೇಕು ಅಂತಿದ್ದೀರೋ ನನ್ನ ಹೇಳು ಅಂತೀರಾ? ಮಗು ರಾಮೇಶು, ನಿನಗೆ ಹಿಡಿಸಿದ ಫುಡ್ ಅನ್ನ ನೀನು ಆರ್ಡರ್ ಮಾಡಿಸ್ಕೊಂಡು ತಿನ್ನು. ನಾನ್ ಹೇಳ್ಬೇಕು ಅನ್ನೋದು ನಾನೇ ಹೇಳ್ತೀನಿ. ಸರಿ ಡ್ಯಾಡಿ, ನೀವೇ ಹೇಳಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ಅಯೋಮಯದಿಂದ ನೋಡ್ಕೋತಾರೆ. ನಾನು ಹೇಳ್ತೀನಿ ಹೊರತು ನೀವು ಅತ್ತೆ ಸೊಸೆಯರಿಬ್ಬರು ಮಾತ್ರ ಎಂತಹ ಫೀಲಿಂಗ್ಸು ಇಟ್ಕೋಬಾರ್ದು, ಫೀಲ್ ಆಗ್ಬಾರ್ದು. ಮತ್ತೆ ಸಾಕು ಬಿಡಿ, ಮೊದ್ಲು ತಾವು ಏನ್ ಹೇಳ್ಬೇಕು ಅಂತಿದ್ದೀರೋ ನಮ್ಗೆ ಅರ್ಥವಾಗಿದೆ ಬಿಡಿ. ಹೌದು ಮಾವಯ್ಯ. ಹೌದಾ? ನಿಮ್ಮಿಬ್ಬರಿಗೂ ಅರ್ಥವಾಗಿ ಹೋದ್ರೆ ಅದೇನೋ ಹೇಳಿ ನೋಡೋಣ. ಫಿಶ್ ಕರಿಗಳು ನಾವು ಅತ್ತೆ ಸೊಸೆರು ಮಾಡೋದಕ್ಕಿಂತ ಇಲ್ಲೇ ಚೆನ್ನಾಗಿದೆ ಅಂತ, ಅಷ್ಟೇನಾ? ಹಬ್ಬ ಶಾರದಾ, ನೀನು ತುಂಬಾ ಬುದ್ಧಿವಂತಳು ಶಾರದಾ. ಎಷ್ಟು ಗ್ರೇಟ್ ಅಂದ್ರೆ ಅಷ್ಟು ಗ್ರೇಟ್ ನೀನು. ಸರಿಯಾಗಿ ಹೇಳಿದೆ ಶಾರದಾ. ಹಾಗೆ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಎಲ್ಲರೂ ಇಷ್ಟದಿಂದ ಕೇರಳ ಸ್ಪೆಷಲ್ ಫುಡ್ ಐಟಮ್ಸ್ ಎಲ್ಲ ತಿಂದು ಬಿಡುತ್ತಾರೆ. ಇನ್ನು ಅವರು ಇರೋದಕ್ಕೆ ತೆಗೆದುಕೊಂಡ ರೂಮ್ಗೆ ಹೋಗಿ ಪ್ರಶಾಂತವಾಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಹಾಗೆ 7 ದಿನಗಳ ಕಾಲ ಕೇರಳವೆಲ್ಲವನ್ನು ತಿರುಗುತ್ತಾರೆ. ಕೇರಳದಲ್ಲಿ ಅವರು ನೋಡಿಕೊಳ್ಳಬೇಕು ಎಂದುಕೊಂಡ ಪ್ರತಿ ಪ್ರದೇಶವನ್ನು ನೋಡುತ್ತಾರೆ. ಎಲ್ಲವನ್ನು ನೋಡಿ ಹಾಯಾಗಿ ಸಮ್ಮರ್ ಕೇರಳ ಟೂರ್ ಅನ್ನ ಫುಲ್ ಆಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ತಿರುಗಿ ಬರುತ್ತಾರೆ. ಎಲ್ಲರಿಗೂ ಕೇರಳ ಟೂರ್ ತುಂಬಾ ಮೆಮೊರೇಬಲ್ ಆಗಿ ಇರುತ್ತೆ. ಮನೆಯಲ್ಲಿರುವವರೆಲ್ಲರೂ ಉದ್ಯೋಗ ಕೆಲಸ ಮಾಡುವವರಾದರೂ ಕನಿಷ್ಠ ವರ್ಷಕ್ಕೆ 1 ಸಲವಾದರೂ ಮಕ್ಕಳಿಗೆ ಹಾಲಿಡೇಸ್ ಬಂದಾಗ ಯಾವುದೋ ಇನ್ನೇದೋ ಸಂದರ್ಭದಲ್ಲಾದರೂ ಸರಿ ನಮ್ಮ ದೇಶದಲ್ಲಿರುವಂತಹ ವಿವಿಧ ಚಾರಿತ್ರಾತ್ಮಕ ಪ್ರದೇಶಗಳನ್ನಾಗಲಿ, ಹೀಗೆ ಸಂದರ್ಶಿಸಲಿಕ್ಕೆ ಆಗುವಂತಹ ಪ್ರದೇಶಗಳನ್ನಾಗಲಿ ಹೋಗಿ ನಾವು ನೋಡಿದರೆ ಅದರಿಂದ ನಾವು ಎಷ್ಟೋ ಪ್ರಶಾಂತತೆಯನ್ನು ಹೊಂದುವುದಷ್ಟೇ ಅಲ್ಲದೆ ಎಷ್ಟೋ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತೀವಿ. ಅಲ್ಲಿಯ ಜಾಗಗಳ ಚರಿತ್ರೆ ತಿಳಿದುಕೊಳ್ಳುತ್ತೀವಿ. ಅಲ್ಲಿಯ ಸಂಸ್ಕೃತಿ, ಸಂಪ್ರದಾಯಗಳನ್ನು, ಅಡುಗೆಗಳನ್ನು ಎಲ್ಲವನ್ನು ತಿಳಿದುಕೊಳ್ಳುವರಾಗುತ್ತೀವಿ. ಮುಖ್ಯವಾಗಿ ಮಕ್ಕಳಿಗೆ ಇಂತಹ ಟೂರ್ಗಳು ಎಷ್ಟೋ ಅವಿಸ್ಮರಣೀಯವಾಗಿರುತ್ತವೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.